ಮಳೆಗಾಲ ಶುರುವಾಯಿತು ಅಂದರೆ ದೊಡ್ಡವರಿಂದ ಚಿಕ್ಕವರವರೆಗೂ ಕಾಮನ್ ಪ್ರಾಬ್ಲಮ್ಮೇ ಕೆಮ್ಮು ಶೀತ ಜ್ವರ. ಇದಕ್ಕೆ ಮುಖ್ಯ ಕಾರಣ ಏನಂತಂದರೆ ನಮ್ಮ ದೇಹದಲ್ಲಿ ರೋಗ ನಿರೋಧಕ ಶಕ್ತಿ ಕಮ್ಮಿ ಇರುತ್ತೆ. ಆದಷ್ಟು ನಾವು ರೋಗ ನಿರೋಧಕ ಶಕ್ತಿಗಳನ್ನ ಹೆಚ್ಚಿಸುವಂಥ ಆಹಾರಗಳನ್ನ ತೊಗೊಬೇಕಾಗತ್ತೆ. ನಾನಿವತ್ತು ರೋಗ ನಿರೋಧಕ ಶಕ್ತಿ ಹೆಚ್ಚಿಸುವಂಥ ಒಂದು ಚಟ್ನಿ ತೋರಿಸ್ತಾ ಇದ್ದೀನಿ. ನಮಸ್ತೆ ಎಲ್ರಿಗೂ, ವೆಲ್ಕಮ್ ಟು ಮೈ ಚಾನಲ್ 6 ಫ್ಲೇವರ್ ಕಿಚನ್. ನಾನಿವತ್ತು ದೊಡ್ಡ ಪತ್ರೆ ಚಟ್ನಿ ಮಾಡೋದು ತೋರಿಸ್ತಾ ಇದ್ದೀನಿ. ಇದಕ್ಕೆ ನಾನು ದೊಡ್ಡ ಪತ್ರೆ, ಇಪ್ಲಿ, ಬ್ಯಾಡಗೆ ಮೆಣಸಿನ್ಕಾಯಿ, ತೊಗರಿಬೇಳೆ, ಜೀರಿಗೆ, ಮೆಂತ್ಯ, ಕೊಬ್ಬರಿ, ಹಸಿ ಅರಿಶಿನ, ಶುಂಠಿ, ಬೆಳ್ಳುಳ್ಳಿ ತೊಗೊಂಡಿದ್ದೀನಿ. ಮೆಂತ್ಯ, ಜೀರಿಗೆ, ಬೆಳ್ಳುಳ್ಳಿ ಹಾಕೊಂಡು ಬಾಡಿಸ್ಕೊಬೇಕು. ಹುರ್ಕೊಂಡಿರೋ ತೊಗರಿಬೇಳೆನ ರುಬ್ಕೊಬೇಕಾಗಿರೋಂಥ ಜಾರ್ಗೆ ಹಾಕೊಬೇಕು. ಶುಂಠಿ ಮತ್ತು ಅರಿಶಿನ ಹಾಕೊಳ್ತಾ ಇದ್ದೀನಿ. ಕೊಬ್ಬರಿ ಮತ್ತು ದೊಡ್ಡ ಪತ್ರೆ ಹಾಕೊಂಡು ಬಾಡಿಸ್ಕೊಬೇಕಾಗತ್ತೆ. ಇದನ್ನು ಕೂಡ ಜಾರ್ಗೆ ಹಾಕೊಬೇಕಾಗತ್ತೆ. ದೋಸೆ, ಚಪಾತಿ, ರೊಟ್ಟಿ, ಪೂರಿಗೆಲ್ಲ ಆದರೆ ಗಟ್ಟಿಯಾಗಿ ರುಬ್ಕೊಳ್ಳಿ. ಅನ್ನ, ಇಡ್ಲಿಗೆಲ್ಲ ಆದರೆ ಸ್ವಲ್ಪ ನೀರು ಜಾಸ್ತಿ ಹಾಕ್ಕೊಂಡು ತಿಳುವಾಗಿ ಮಾಡ್ಕೊಳ್ಳಿ. ರುಬ್ಕೊಂಡಿರೋ ಚಟ್ನಿಗೆ ನಿಮ್ಗೆ ಎಷ್ಟು ಬೇಕಷ್ಟು ಉಪ್ಪು ಹಾಕ್ಕೊಂಡ್ರೆ ದೊಡ್ಡ ಪತ್ರೆ ಚಟ್ನಿ ರೆಡಿ ಆಗುತ್ತೆ. ಇದೇ ರೀತಿ ಹೆಲ್ತಿ ರೆಸಿಪೀಸ್ ಬೇಕಂದರೆ ನನ್ನ ಚಾನಲ್ನ ಫಾಲೋ ಮಾಡಿ.